ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅಭಿವೃದ್ಧಿಯ ಮಹಾಪುರ. ಬರಸಿಡಿಲಿನಂತೆ ಬಂದ ಬಸವರಾಜ ಬೊಮ್ಮಾಯಿಯವರು 2008ರಲ್ಲಿ ನೇರ ಹಣಾಹಣಿಯಲ್ಲಿ ವಿಜಯದ ಮಾಲೆಯನ್ನ ಧರಿಸಿ ಸಚಿವ ಸಂಪುಟದಲ್ಲಿ ರಾಜ್ಯದ ಜಲಸಂಪನ್ಮೂಲ ಖಾತೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವ ನೇರ ನುಡಿಯ ಸರದಾರ, ಕೊಟ್ಟ ಮಾತಿನಂತೆ ನಡೆದುಕೊಂಡ ಛಲದಂಕ ಮಲ್ಲ ಬಸವರಾಜ ಬೊಮ್ಮಾಯಿಯವರು. ರಾಜ್ಯದ ರಾಜಕಾರಣದಲ್ಲಿ ಏನೇ ಏರುಪೇರಾದರೂ ತಮ್ಮ ಕ್ಷೇತ್ರದಲ್ಲಿ ವಾರಕ್ಕೆ 3 ದಿನವಾದರೂ ಭೇಟಿ ನೀಡಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ನಿಂತಲ್ಲೇ ಬಗೆಹರಿಸಿ ಜನಸಾಮಾನ್ಯರ ಮನ ಗೆದ್ದಿರುವ ಅಪರೂಪದ ಜಾತ್ಯತೀತ ರಾಜಕಾರಣಿ. ಚುನಾವಣೆ ಬಂದಾಗ ರಾಜಕಾರಣ ಮಾಡಿ, ಅಭಿವೃದ್ಧಿಯ ಕೆಲಸ ಮಾಡುವಾಗ ಎಲ್ಲರೂ ಸಹಕರಿಸಿ ಎಂದು ವಿರೋಧಿಗಳನ್ನ ವಿರೋಧಿಸದೆ ಸಹಕಾರ ಕೋರಿ ಕ್ಷೇತ್ರವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿರುವ ಸರಳ ಸಜ್ಜನ ವ್ಯಕ್ತಿ. ಮಾತನಾಡುವುದೇ ಒಂದು ಸಾಧನೆಯಾಗಬಾರದು, ನಾವು ಮಾಡುವ ಕೆಲಸಗಳು ಮಾತನಾಡಬೇಕು ಎನ್ನುವ ಕಾಯಕ ನಿಷ್ಠೆ ತತ್ವ ಸಿದ್ಧಾಂತದೊಂದಿಗೆ ಪ್ರತಿ ಹಳ್ಳಿಯಲ್ಲಿಯೂ ಸಿಸಿ ರಸ್ತೆ, ಮಸೀದಿ, ಮಂದಿರಗಳ ಜೀರ್ಣೋದ್ಧಾರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುತ್ತಾ ನೀವು ಕೊಟ್ಟ ಅಗಾಧ ಶಕ್ತಿಯಿಂದ ಈ ರೀತಿ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗಿದೆ. ಬಡವರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡುತ್ತಾ ಮಾತೋಶ್ರೀ ಗಂಗಮ್ಮ ಎಸ್ ಬೊಮ್ಮಾಯಿ ಟ್ರಸ್ಟ್ ವತಿಯಿಂದ ನಿರ್ಗತಿಕರಿಗೆ, ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡುತ್ತಾ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಸಾಬೀತು ಮಾಡಿದ ಸಾಮಾನ್ಯ ಜನರ ಸಜ್ಜನಿಕೆಯ ಬಸವರಾಜ ಬೊಮ್ಮಾಯಿ. ಯುವಕರನ್ನ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿಸಿ ಯುವಕರು ಏನೇ ಕೆಲಸ ತೆಗೆದುಕೊಂಡು ಬಂದರೂ ಅತಿ ವೇಗವಾಗಿ ಕೆಲಸ ಮಾಡಿಕೊಡುತ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಬೇಡಿ ಎಂದು ಧೈರ್ಯ ಹೇಳುತ್ತಾ ಯುವಕರನ್ನ ಹುರಿದುಂಬಿಸಿ ಕಾಯಕ ನಿಷ್ಠೆಯನ್ನ ತೋರಿಸಿ ಪ್ರತಿಭಾವಂತ ಯುವಕರಿಗೆ ತಮ್ಮ ಟ್ರಸ್ಟ್ನಿಂದ ಉದ್ಯೋಗವನ್ನ ನೀಡುವುದರ ಮೂಲಕ ಯುವಕರ ಕಣ್ಮಣಿಯಾಗಿದ್ದಾರೆ. ಅತಿ ಹಿಂದುಳಿದ ಕ್ಷೇತ್ರದಲ್ಲಿ ಪುರಸಭೆಗೆ ಕೋಟಿಗಟ್ಟಲೆ ಅನುದಾನ ನೀಡಿ ನಗರದಲ್ಲಿ ಸಿಸಿ ರಸ್ತೆ, ಹೈಮಾಕ್ಸ್, ವಿದ್ಯುತ್ ದೀಪ, ಕುಡಿಯುವ ನೀರು, ಜನಸಾಮಾನ್ಯರ ಮನೆ ಬಾಗಿಲಿಗೆ ಸರ್ಕಾರದ ಸೌಲಭ್ಯ ತಲುಪಿಸುವುದರೊಂದಿಗೆ ಸಾಮಾನ್ಯ ಜನರಿಗೆ ಹತ್ತಿರವಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ. 50 ವರ್ಷದ ಇತಿಹಾಸದಲ್ಲಿ ರಾಜಕೀಯ ವ್ಯಕ್ತಿಗಳು ಜನರಿಗೆ ಆಶ್ವಾಸನೆ ನೀಡುತ್ತಾ ಮೋತಿ ತಲಾಕ್ ಕೆರೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಬಸವರಾಜ ಬೊಮ್ಮಾಯಿಯವರು ಕುಡಿಯುವ ಹಾಗೂ ನೀರಾವರಿ ಯೋಜನೆಯನ್ನ ಕೈಗೆತ್ತಿಕೊಂಡು ಸಕಾರಗೊಳಿಸುವಲ್ಲಿ ಯಶಸ್ವಿಯಾದ ಭರದ ನಾಡಿನ ಭಗೀರಥರಾಗಿದ್ದಾರೆ. ಕ್ಷೇತ್ರದ ಜನತೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿಕೊಂಡು ಕ್ಷೇತ್ರವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.